ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದರೆ, ಸೊ ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಂಥವ್ರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನಂತ ಅಂದರೆ, ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ಅವರ ಜೀವನದಲ್ಲಿ ಕರೆಂಟ್ ಸಿಚುಯೇಷನ್ ಯಾವ ಥರ ಇದೆ, ಪ್ರತಿಯೊಂದು ಮಾಹಿತಿನೂ ಕೂಡ ಈ ಒಂದು ರೀಡಿಂಗಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಡೆಫಿನೆಟ್ಲಿ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್. ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ರೆಡ್ ಜಾಸ್ಪರ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ಅವರ ಸಿಚುಯೇಷನ್ ಯಾವ ಥರ ಇದೆ ಅವರ ಜೀವನದಲ್ಲಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ನನಗೆ 2 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ದೀರಾ, 2 ಆಫ್ ವ್ಯಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ನೈಟ್ ಆಫ್ ಕಪ್ಸ್, 5 ಆಫ್ ಪೆಂಟಿಕಲ್ಸ್, ಟೆಂಪರೆನ್ಸ್, 6 ಆಫ್ ಕಪ್ಸ್, 8 ಆಫ್ ಕಪ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, 4 ಆಫ್ ಕಪ್ಸ್, ನೈಟ್ ಆಫ್ ಪೆಂಟಿಕಲ್ಸ್, 5 ಆಫ್ ವ್ಯಾನ್ಸ್, ಅದರ ಜೊತೆಗೆ 7 ಆಫ್ ಸೋರ್ಸ್. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ, ಅವರ ಜೀವನದಲ್ಲಿ ಯಾವ ಥರ ಸಿಚುಯೇಷನಲ್ಲಿ ಇದ್ದಾರೆ ಅನ್ನೋದಾದರೆ, ಸೊ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ದೇರ್ ಈಸ್ ಅ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಸೊ ಅವ್ರಿಗೆ ತುಂಬಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಫ್ಯಾಮಿಲಿ ಇಶ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅದರ ನಡುವೆ ನಿಮ್ಮ ವ್ಯಕ್ತಿಯ ಮೆಂಟಲ್ ಹೆಲ್ತ್ ಸರಿ ಹೋಗ್ತಾ ಇಲ್ಲ, ತುಂಬಾ ಸ್ಟ್ರೆಸ್ಸಲ್ಲಿದ್ದಾರೆ, ಬೇಜಾರಲ್ಲಿದ್ದಾರೆ, ಕೋಪದಲ್ಲಿದ್ದಾರೆ. ಅಂದರೆ ಅವರು ತುಂಬಾ ಫೈಟ್ ಮಾಡ್ತಾನೆ ಇದ್ದಾರೆ. ದಿನ ಬೆಳಗ್ಗೆ ಎದ್ದೇಳುವಾಗ ತುಂಬಾ ಸ್ಟ್ರೆಸ್ಸಿಂದ ಅವ್ರು ಎದ್ದೇಳ್ತಾ ಇದ್ದಾರೆ, ತುಂಬಾ ಅವ್ರಿಗೆ ತಲೆಭಾರ ಆಗ್ತಾ ಇದೆ. ಅವರು ಮೆಂಟಲ್ ಹೆಲ್ತ್ ಅನ್ನೋದು ಅವ್ರಿಗೆ ತುಂಬಾ ಜಾಸ್ತಿ ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇವರ ಮನಸ್ಸಿನಲ್ಲಿ ತುಂಬ ಯೋಚನೆಗಳಿದೆ, ತುಂಬಾ ಓವರ್ ಥಿಂಕ್ ಇದೆ. ಸೊ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ. ಯಾಕೆಂತ ಅಂದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಏಜ್ ಆಗ್ತಾನೆ ಇದೆ, ಅವ್ರ ಲೈಫಲ್ಲಿ ಏನು ಕೂಡ ಸೆಟಲ್ ಆಗ್ತಾ ಇಲ್ಲ, ಅವ್ರಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ಕಡೆ ಅವ್ರಿಗೆ ಪರ್ಸ್ನಲ್ ಲೈಫ್ ಅನ್ನೋದಿಲ್ಲ, ಎಲ್ಲೋ ಒಂದು ಕಡೆ ತುಂಬಾ ನಿಮ್ಮ ವ್ಯಕ್ತಿ ವೀಕ್ ಆಗ್ತಾ ಇದ್ದಾರೆ, ಕೊರಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ನಿಮ್ಮ ವ್ಯಕ್ತಿಗೆ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಮೆಂಟಲಿ ಫಿಸಿಕಲಿ ನಿಮ್ಮ ವ್ಯಕ್ತಿ ತುಂಬಾನೇ ಕುಗ್ಗೋಗ್ತಾ ಇದ್ದಾರೆ ಡೈಲಿ. ಆ್ಯಂಡ್ ದಿನ ಬೆಳಗಾದ್ರೆ ಸಾಲ ಆಗ್ತಾನೆ ಇದೆ, ತುಂಬಾ ಕಡೆ ಲೋನ್ಸ್ನ ತೊಗೊಂಡಿರ್ಬೋದು, ಸಾಲಗಳು ಮಾಡಿರ್ಬೋದು, ಅದನ್ನ ಅವರು ತೀರಿಸೋದ್ರಲ್ಲಿ ಅವರ ಜೀವನ ಕಳೆದು ಹೋಗ್ತಾ ಇದೆ. ಅವ್ರ ಲೈಫಲ್ಲಿ ಇನ್ನೂ ಸೆಟಲ್ ಆಗಿಲ್ಲ. ಆ್ಯಂಡ್ ಅವ್ರಿಗೆ ಎಲ್ಲ ಇದ್ದರೂ ಅವ್ರಿಗೆ ಏನು ಇಲ್ಲದೆ ಇರೋ ರೀತಿನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರಿಗೆ ಒಳ್ಳೆ ಕೆಲಸ ಇದೆ, ಕೆಲಸದಲ್ಲಿ ಇದ್ದರೂ ಕೂಡ ಅವರ ಒಂದು ಏನು ದುಡಿತಾ ಇದ್ದಾರೆ, ಏನು ಸೇವಿಂಗ್ಸ್ ಮಾಡ್ತಾ ಇದ್ದಾರೆ, ಅದೆಲ್ಲನೂ ಕೂಡ ಅವ್ರ ಲೈಫಲ್ಲಿ ಸ್ಪೆಂಡ್ ಆಗ್ತಾ ಇದೆ. ತುಂಬಾ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಖರ್ಚು ವೆಚ್ಚಗಳು ತುಂಬಾ ಆಗ್ತಾ ಇದೆ. ಸೊ ಅದ್ರ ನಡುವೆ ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು. ಐ ಥಿಂಕ್ ಅವರ ಬ್ರದರ್ಸ್ಗೆ, ಅವರ ಸಿಸ್ಟರ್ಸ್ಗೆ ಲೈಫ್ನ ಸೆಟಲ್ ಮಾಡುವಂಥ ಜವಾಬ್ದಾರಿ ಇವ್ರ ಮೇಲಿದೆ ಅಂತ ಹೇಳ್ಬೋದು. ಸೊ ಈ ಥರದ್ದೆಲ್ಲನೂ ಕೂಡ ನಿಮ್ಮ ವ್ಯಕ್ತಿ ತುಂಬಾ ಕಷ್ಟಪಡ್ತಾ ಇದ್ದಾರೆ, ದೇ ಆರ್ ಸ್ಟ್ರಗ್ಲಿಂಗ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಗೆ ಪರ್ಸ್ನಲ್ ಲೈಫ್ ಅಂತ ಬಂದರೆ, ಐ ಥಿಂಕ್ ದಿಸ್ ಪರ್ಸನ್ ಇಸ್ ಇನ್ನೂ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಆ ಒಂದು ರಿಲೇಷನ್ಶಿಪ್ಪಲ್ಲೂ ಕೂಡ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಸೊ ಈ ಒಂದು ವ್ಯಕ್ತಿ ಅವರ ರಿಲೇಷನ್ಶಿಪ್ಪಲ್ಲೂ ಕೂಡ ಹ್ಯಾಪಿ ಆಗಿಲ್ಲ, ಖುಷಿಯಾಗಿಲ್ಲ. ಆ್ಯಂಡ್ ಅವರ ಪ್ರೊಫೆಷ್ನಲ್ ಲೈಫಲ್ಲೂ ಕೂಡ ಅವ್ರಿಗೆ ಖುಷಿ
ಆಗಿಲ್ಲ. ಸೊ ಎಲ್ಲ ಕಡೆಯಿಂದನೂ ಅವ್ರಿಗೆ ತುಂಬಾನೇ ಡಾರ್ಕ್ನೆಸ್ ತುಂಬಿದೆ, ತುಂಬಾನೇ ಕೊರಗ್ತಾ ಇದ್ದಾರೆ. ಯಾಕೆಂತಂದ್ರೆ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಹೆಚ್ಚಾಗ್ತಾ ಇರ್ಬೋದು. ಐ ಥಿಂಕ್ ನಿಮ್ಗೂ ಕೂಡ ಗೊತ್ತಿದೆ ಇವ್ರು ಯಾರ ಜೊತೆಗಿದ್ದಾರೆ, ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಅವ್ರಲ್ಲಿ ಹೇಗಿದ್ದಾರೆ, ಅದೆಲ್ಲನೂ ಕೂಡ ನಿಮ್ಗೆ ಕೂಡ ಗೊತ್ತಿದೆ. ಸೊ ಗೊತ್ತಿದ್ರು ಕೂಡ ನಿಮ್ಮ ವ್ಯಕ್ತಿನ ಎಲ್ಲೋ ಒಂದು ಕಡೆ ಐ ಥಿಂಕ್ ನೀವು ಪ್ರೇ ಮಾಡ್ತಾ ಇದ್ರ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ. ಸೊ ಅವ್ರ ಲೈಫ್ ಎಲ್ಲಾನು ಕೂಡ ಚೆನ್ನಾಗಾಗ್ಲಿ, ಅವ್ರ ಲೈಫಲ್ಲಿ ಎಲ್ಲಾನು ಕೂಡ ಸರಿ ಹೋಗ್ಲಿ ಅಂತ ನೀವು ಕೂಡ ಅವ್ರಿಗೆ ಒಳ್ಳೆ ಪ್ರೇಯರ್ಸ್ನ ಕಳಿಸ್ತಾ ಇದ್ರ. ಇನ್ ದ ಸೇಮ್ ವೇ ದಿಸ್ ಯು ಆರ್ ಮ್ಯಾನಿಫೆಸ್ಟಿಂಗ್ ದಿಸ್ ಪರ್ಸನ್. ಸೊ ಇಲ್ಲಿ ನೀವು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ, ನನಗೆ ಆ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈಗಲೂ ಕೂಡ ಅವ್ರನ್ನ ನೀವು ಮರೆಯೋದಿಕ್ ಆಗ್ತಾ ಇಲ್ಲ. ಇನ್ ದ ಸೇಮ್ ವೇ ನಿಮ್ಮಿಬ್ಬರ ಎನರ್ಜಿನೂ ಕೂಡ ಮಿರರಿಂಗ್ ಆಗ್ತಾ ಇದೆ. ಸೊ ನೀವೇನು ಯೋಚನೆ ಮಾಡ್ತಾ ಇದ್ರೆ ಸೇಮ್ ವೇ ಅವರು ಕೂಡ ಅದೇ ಯೋಚನೆ ಮಾಡ್ಬೋದು. ಅಂದ್ರೆ ನೀವಿಬ್ರು ಟೆಲಿಪತಿಕಲಿ ಕಮ್ಯುನಿಕೇಟ್ ಮಾಡ್ತಾನೆ ಇದ್ದೀರಾ. ಅಂದ್ರೆ ಟೆಲಿಪತಿಕಲಿ ಇನ್ ದ ಸೆನ್ಸ್ ನೀವು ಇಂಡೈರೆಕ್ಟ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೆಲವೊಂದು ನೀವು ಸೈನ್ಸ್ನ ನೀವು ಕಳಿಸ್ತಾ ಇದ್ರ. ದಿಸ್ ಇಸ್ ಕಾಲ್ಡ್ ಟೆಲಿಪತಿಕಲ್ ಕಮ್ಯುನಿಕೇಶನ್. ಸೊ ನೀವು ಅದನ್ನ ಮಾಡ್ತಾ ಇದ್ದೀರಾ ಅಂತ ನಂಗೆ ಕಾಣಿಸ್ತಾ ಇದೆ. ಬಟ್ ಈ ಒಂದು ವ್ಯಕ್ತಿಯ ಅವರ ಜೀವನದಲ್ಲಿ ತುಂಬಾನೇ ಕಾಂಪಿಟೇಷನ್ಸ್ ಇದೆ, ತುಂಬಾನೇ ಅವ್ರಿಗೆ ಚಾಲೆಂಜಿಂಗ್ ಇದೆ. ಅವರೆಲ್ಲಾನು ಕೂಡ ಅದರಲ್ಲಿ ಫೈಟ್ ಮಾಡಬೇಕು, ಫೇಸ್ ಮಾಡಬೇಕು. ಸೊ ಆ್ಯಂಡ್ ಅವರ ಜೀವನದಲ್ಲಿ ತುಂಬಾ ಜನದಿಂದ ನಿಮ್ಮ ವ್ಯಕ್ತಿ ಮೋಸ ಹೋಗ್ತಾ ಇದ್ದಾರೆ, ಅವ್ರಿಗೆ ಚೀಟಿಂಗ್ ಆಗ್ತಾ ಇದೆ, ಬ್ಯಾಕ್ ಸ್ಟ್ಯಾಬ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ ಐ ಹ್ಯಾವ್ 7 ಆಫ್ ಸೋರ್ಡ್ಸ್. ಈ ಎನರ್ಜಿ ಕಾರ್ಡ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ತುಂಬಾನೇ ಪ್ರಾಬ್ಲಮ್ಸ್ ಮಾಡೋರು ಹೆಚ್ಚಾಗ್ತಾ ಇದ್ದಾರೆ, ಎನಿಮೀಸ್ ಹೆಚ್ಚಾಗ್ತಾ ಇದ್ದಾರೆ. ಆ್ಯಂಡ್ ಅವರ ಲೈಫಲ್ಲಿ ಅವರು ಹ್ಯಾಪಿ ಆಗಿಲ್ಲ, ಖುಷಿಯಾಗಿಲ್ಲ. ಸೊ ಎಲ್ಲದರಲ್ಲೂ ಕೂಡ ಅವ್ರಿಗೆ ಏಕಾಂಗಿ, ಅಂದರೆ ಅವ್ರ ಲೈಫಲ್ಲಿ ಎಲ್ಲಾನು ಇದೆ. ಸೊ ಫ್ಯಾಮಿಲಿ ಇದ್ದಾರೆ ಆ್ಯಂಡ್ ಅವ್ರಿಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಸೊ ಎಲ್ಲಾನು ಕೂಡ ಅವ್ರಿಗಿದ್ರು ಕೂಡ ಅವ್ರಿಗೆ ಏಕಾಂಗಿ ಆಗ್ತಾ ಇದ್ದಾರೆ, ಲೋನ್ ಆಗ್ತಾ ಇದ್ದಾರೆ. ಅಟ್ ಎಂಡ್ ಆಫ್ ದಿ ಡೇ ಅವ್ರಿಗಂತ ಯಾರು ಇಲ್ಲ ಅನ್ನೋ ರೀತಿನಲ್ಲಿ ಅವ್ರಿಗೆ ಫೀಲ್ ಬರ್ತಾ ಇದೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ಇನ್ ಅ ರಿಲೇಶನ್ಶಿಪ್, ಆದ್ರೂ ಕೂಡ ಅವರು ಖುಷಿಯಾಗಿಲ್ಲ ಆ ಒಂದು ರಿಲೇಶನ್ಶಿಪ್ ಅಲ್ಲಿ. ಸೊ ಅವ್ರ ಕರಿಯರ್ ಲೈಫಲ್ಲಿ ಖುಷಿ ಇಲ್ಲ, ಅವ್ರು ಅರ್ನ್ ಮಾಡುವಂತ ಮನಿಯಲ್ಲಿ ಖುಷಿ ಆಗಿಲ್ಲ. ಎಲ್ಲಾ ಕಡೆಯಿಂದನೂ ನಿಮ್ಮ ವ್ಯಕ್ತಿಗೆ ಬ್ಲಾಕೇಜಸ್ ಇದೆ. ತುಂಬಾನೇ ದಿಸ್ ಪರ್ಸನ್ ಇಸ್ ಸ್ಟ್ರಗ್ಲಿಂಗ್. ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ, ಅವ್ರಿಗೆ ನೆಮ್ಮದಿ ಬೇಕಾಗಿದೆ, ಪೀಸ್ ಬೇಕಾಗಿದೆ, ಮನಃಶಾಂತಿ ಬೇಕಾಗಿದೆ. ಸೊ ದಿಸ್ ಪರ್ಸನ್ ಇಸ್ ಎಕ್ಸೆಪ್ಟಿಂಗ್, ಎಲ್ಲಾನು ಕೂಡ ಎಕ್ಸೆಪ್ಟ್ ಮಾಡ್ತಾನೆ ಬಂದಿದ್ದಾರೆ. ಬಟ್ ಆದ್ರೂ ಕೂಡ ದಿಸ್ ಪರ್ಸನ್ ಇಸ್ ನಾಟ್ ಸೋ ಫೀಲಿಂಗ್ ವೆರಿ ಹ್ಯಾಪಿ, ತುಂಬಾ ಲೋನ್ಲಿ ಆಗ್ತಾ ಇದ್ದಾರೆ. ಸೊ ಎಲ್ಲಾದ್ರಿಂದ ದೂರ ಹೋಗಬೇಕು, ಐ ಡೋಂಟ್ ವಾಂಟ್ ದಿಸ್ ಲೈಫ್ ಅನ್ನೋ ರೀತಿನಲ್ಲಿ ದಿಸ್ ಪರ್ಸನ್ ಇಸ್ ಗೆಟಿಂಗ್ ದಟ್ ಎನರ್ಜಿ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಕಾಡುತ್ತೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅವರು ನಿಮ್ಮಿಂದ ಇದ್ದಾಗ ಡಿಮ್ಸ್ ಮಾಡಿ ನೋಡಿದ್ರೆ ಅವ್ರಿಗೆ ನನ್ನ ಜೀವನ ಎಲ್ಲೋ ಒಂದು ಮಟ್ಟಿಗೆ ಪಾಸಿಟಿವಿಟಿ ಆಗಿತ್ತು, ಇವಾಗ ಅವ್ರು ಇಲ್ಲದೆ ಇರೋ ಲೈಫಲ್ಲಿ ನಾನು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ವರ್ಸ್ಟ್ ಆಗ್ತಾ ಇದ್ದೀನಿ ಬಿಟ್ರೆ ನಾನು ಯಾವುದೇ ಕೂಡ ಡೆವಲಪ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವ್ರ ಲಕ್ ಎಲ್ಲಾನು ಕೂಡ ನಿಮ್ಮ ಜೊತೆಗೆ ಹೊಟ್ಟೋಗಿದೆ. ಸೊ ನನ್ನ ಲಕ್ ತಂದ್ಕೊಟ್ಟಿದ್ದೆ ನನ್ನ ವ್ಯಕ್ತಿ ಬಹುದು, ಇವಾಗ ದಿಸ್ ಪರ್ಸನ್ ಇಸ್ ಕಂಪೇರ್ ಲೈಕ್ ದಿಸ್ ಅಂತ ನಂಗೆಲ್ಲೋ ಎನರ್ಜೀಸ್ ಬರ್ತಾ ಇದೆ. ಬಟ್ ಅವ್ರು ಮೆಂಟಲಿ ಫಿಸಿಕಲಿ ತುಂಬಾನೇ ಪೇನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಮೆಂಟಲಿ ಅವ್ರಿಗೆ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ದಿಸ್ ಪರ್ಸನ್ ಕೆನ್ ನಾಟ್ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಕರಿಯರ್ ಮೇಲೆ, ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಅವ್ರ ಜೀವನ ಹೇಗೆ, ಯಾವ ದಾರಿನಲ್ಲಿ ಹೋಗ್ತಾ ಇದೆ, ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ. ಸೊ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಫೇಸಿಂಗ್ ಸೋ ಮಚ್ ಆಫ್ ದೇರ್ ಐ ಥಿಂಕ್ ದಿಸ್ ಇಸ್ ದೇರ್ ಕರ್ಮ ಅಂತ ಹೇಳ್ಬೋದು. ಇದು ಅವರ ಕರ್ಮನ ಅವ್ರು ಅನುಭವಿಸ್ಬೇಕು. ಸೊ ಅದಕ್ಕೇನೆ ಅವರು ಕಷ್ಟಪಡ್ತಾ ಇದ್ದಾರೆ. ಅವ್ರು ತುಂಬಾನೇ ಲೈಕ್ ಅವ್ರಿಗೆ ಅವ್ರ ಮೇಲೆ ಬ್ಲೇಮ್ಸ್ ಹಾಕೊಳ್ತಾ ಇದ್ದಾರೆ. ಲೈಕ್ ನನ್ನಿಂದನೇ, ನನ್ನ ಒಂದು ರಾಂಗ್ ಡಿಸಿಷನ್ ಇಂದನೇ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ದಿಸ್ ಇಸ್ ವಾಟ್ ಮೈ ಲೈಫ್ ಗಾನ್ ಅಂತ. ಸೊ ತುಂಬ ಕಷ್ಟಪಡ್ತಾ ಇದ್ದಾರೆ, ಸ್ಟ್ರಗ್ಲಿಂಗ್ ಆಗ್ತಾ ಇದೆ ಅವರ ಜೀವನ. ಬಟ್ ಅವ್ರಿಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ ಗೈಸ್, ಯಾರೆಲ್ಲ ಗ್ರೀನ್ ಅವೆಂಚರನ್ನು ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಲೆಟ್ ಸಿ ನಿಮ್ಮ ವ್ಯಕ್ತಿಯ ಎಕ್ಸ್ ಪರ್ಸನ್ ಜೀವನದಲ್ಲಿ ಏನು ನಡೀತಾ ಇದೆ, ನಿಮ್ಮ ಮಾಜಿ ವ್ಯಕ್ತಿಯ ಜೀವನದಲ್ಲಿ ಏನು ನಡೀತಾ ಇದೆ, ಯಾವ ಥರ ಸಿಚುವೇಶನಲ್ಲಿ ಇದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ 2 ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಫೈಲ್ನ ಚೂಸ್ ಮಾಡಿದ್ರೆ ಇಲ್ಲಿ 2 ಆಫ್ ಕಪ್ಸ್ ಇದೆ. ಐ ಹ್ಯಾವ್ ಚಾರಿಯಟ್ ಆ್ಯಂಡ್ ಮೂನ್ ಕಾರ್ಡ್, 10 ಆಫ್ ಪೆಂಟಿಕಲ್ಸ್, 2 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಪೆಂಟಿಕಲ್ಸ್, 7 ಆಫ್ ಕಪ್ಸ್, ಏಸ್ ಆಫ್ ವ್ಯಾನ್ಸ್, 8 ಆಫ್ ಸೋರ್ಡ್ಸ್, ಅದರ ಜೊತೆಗೆ ಐ ಹ್ಯಾವ್ 4 ಆಫ್ ವ್ಯಾನ್ಸ್. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತಂದರೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ
ತುಂಬಾನೇ ಸೆಲೆಬ್ರೇಷನ್ನ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಯಾಕಂತ ಅಂದರೆ ನನಗಿಲ್ಲಿ 4 ಆಫ್ ವ್ಯಾನ್ಸ್ ಇದೆ ಆ್ಯಂಡ್ ಐ ಹ್ಯಾವ್ ಏಸ್ ಆಫ್ ವ್ಯಾನ್ಸ್, 10 ಆಫ್ ಪೆಂಟಿಕಲ್ಸ್. ಈ ಕಾರ್ಡ್ಸ್ ಎಲ್ಲ ನೋಡುವಾಗ ಐ ಥಿಂಕ್ ದಿಸ್ ಪರ್ಸನ್ ಸೆಲೆಬ್ರೇಟಿಂಗ್ ದೇರ್ ಲೈಫ್. ಅವರ ಜೀವನದಲ್ಲಿ ಅವ್ರಿಗೆ ಮದುವೆ ಫಿಕ್ಸ್ ಆಗ್ತಾ ಇರ್ಬೋದು, ಅಥವಾ ಐ ಥಿಂಕ್ ಈ ಒಂದು ರಿಲೇಶನ್ಶಿಪ್ ಅಂದರೆ ಅವರು ರಿಲೇಶನ್ಶಿಪ್ಪಲ್ಲಿ ಹೋಗ್ತಾ ಇರ್ಬೋದು, ಅಥವಾ ಅವ್ರಿಗೆ ಮದುವೆ ಆಗ್ತಾ ಇರ್ಬೋದು, ಎಂಗೇಜ್ಮೆಂಟ್ ಆಗ್ತಾ ಇರ್ಬೋದು. ದಿಸ್ ಪರ್ಸನ್ ಸೆಲೆಬ್ರೇಟಿಂಗ್ ದೇರ್ ಲೈಫ್. ಏನೋ ಒಂದು ಸಂಭ್ರಮ ನಡೀತಾ ಇದೆ ಅವರ ಜೀವನದಲ್ಲಿ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಗೆಟಿಂಗ್ ದೇರ್ ಪ್ರಮೋಷನ್ ಅಂತ ಕಾಣಿಸ್ತಾ ಇದೆ. ಅವ್ರ ಕರಿಯರ್ ಲೈಫಲ್ಲಿ ಆಗಿರ್ಬೋದು, ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ಎಲ್ಲ ಲೈಫ್ ಅಂದರೆ ಎಲ್ಲ ಕಡೆಯಿಂದನೂ ಅವ್ರಿಗೆ ಸಕ್ಸಸ್ ಸಿಗ್ತಾ ಇದೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಸೆಲೆಬ್ರೇಟಿಂಗ್ ದೇರ್ ಸಕ್ಸಸ್ ಅಂತಲೂ ನಂಗೆ ಕಾಣಿಸ್ತಾ ಇದೆ. ಅವ್ರಿಗೆ ಮದುವೆ ಕೂಡ ಫಿಕ್ಸ್ ಆಗ್ತಾ ಇರ್ಬೋದು, ಎಂಗೇಜ್ಮೆಂಟ್ ಕೂಡ ಆಗ್ತಾ ಇರ್ಬೋದು, ಅಥವಾ ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ತಾ ಇರ್ಬೋದು. ದಿಸ್ ಪರ್ಸನ್ ಇಸ್ ಗೆಟಿಂಗ್ ಆಲ್ ಟುಗೆದರ್. ಅವ್ರ ಲೈಫಲ್ಲಿ ಏನೋ ಒಂದು ಒಳ್ಳೆ ಸಂಭ್ರಮ ನಡೀತಾ ಇದೆ, ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ದಿಸ್ ಪರ್ಸನ್ ಇಸ್ ಸೆಲೆಬ್ರೇಟಿಂಗ್ ದೇರ್ ಸಕ್ಸಸ್. ಅವರ ಒಂದು ಮಾಡಿರುವಂತಹ ಎಲ್ಲ ಹಾರ್ಡ್ ವರ್ಕ್ಗಳಿಗೆ ಅವ್ರಿಗೆ ಇವಾಗ ಫೇಮ್, ನೇಮ್, ಸಕ್ಸಸ್ ಸಿಗ್ತಾ ಇದೆ, ಪ್ರಮೋಷನ್ ಆಗ್ತಾ ಇದೆ, ಒಳ್ಳೆ ರೆಮ್ಯುನರೇಷನ್ ಅವ್ರು ಅರ್ನ್ ಮಾಡೋದಕ್ಕೆ ಅವ್ರಿಗೆ ದಾರಿ ಸಿಗ್ತಾ ಇದೆ. ಸೊ ತುಂಬ ಕಡೆಯಿಂದನೇ ಅವ್ರ ಲೈಫಲ್ಲಿ ಎಲ್ಲಾನು ಕೂಡ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಹ್ಯಾಪಿ ಇನ್ ದೇರ್ ಲೈಫ್. ಅಂದರೆ ಅವರು ಜೀವನದಲ್ಲಿ ಅವರು ಎಲ್ಲನೂ ಎಕ್ಸೆಪ್ಟ್ ಮಾಡಿ, ಎಲ್ಲ ಲೈಫಲ್ಲಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿ, ಅವರ ಕರ್ಮಾಸ್ಗಳಿಗೆ ಅವರು ಪೇ ಮಾಡಿ, ದಿಸ್ ಪರ್ಸನ್ ಇಸ್ ಎಲ್ಲೋ ಒಂದು ಕಡೆ ಸೆಟಲ್ ಆಗ್ತಾ ಇದ್ದಾರೆ. ದೇ ರೀಚಿಂಗ್ ದೇರ್ ಗೋಲ್ ಅಂತ ಕಾಣಿಸ್ತಾ ಇದೆ. ಸೊ ಗೋಲ್ನ ಅವರು ರೀಚ್ ಮಾಡ್ತಾ ಇದ್ದಾರೆ, ಅವ್ರು ಅಚೀವ್ ಮಾಡ್ತಾ ಇದ್ದಾರೆ, ಸಕ್ಸಸ್ ಸಿಗ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಹ್ಯಾಪಿ, ಸೆಲೆಬ್ರೇಟಿಂಗ್ ದೇರ್ ಲೈಫ್. ಅಂದರೆ ನನಗೆ ತುಂಬ ಸೆಲೆಬ್ರೇಷನ್ ಅಂತಲೇ ಇಂಟೆನ್ಷನ್ಸ್ ಬರ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ಇನ್ ದೇರ್ ಲೈಫ್. ಐ ಥಿಂಕ್ ದಿಸ್ ಪರ್ಸನ್ ಇಸ್ ನಾಟ್ ಸಮ್ ಒನ್, ಅವ್ರು ಯಾವಾಗಲೂ ಕೂಡ ಪಾಸ್ಟ್ ಬಗ್ಗೆ ಯೋಚನೆ ಮಾಡೋರಲ್ಲ. ಆ್ಯಂಡ್ ಅವ್ರ ಲೈಫು ಹೇಗೆ ಹೋಗುತ್ತೆ ಅದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ. ಆ್ಯಂಡ್ ಅವರ ಜೀವನದಲ್ಲಿ ಯಾರು ಇದ್ದರೂ ಯಾರು ಇಲ್ಲದೆ ಇದ್ದರೂ ಕೂಡ ಅವ್ರ ಲೈಫ್ನ ಹೇಗೆ ಲೀಡ್ ಮಾಡೋದು ಅನ್ನೋದು ಅವ್ರಿಗೆ ಗೊತ್ತಿದೆ. ಅಂದರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇಂಡಿಪೆಂಡೆಂಟ್ ಅಂತ ಕಾಣಿಸ್ತದೆ. ಯಾರ ಮೇಲೂ ಕೂಡ ಅವರು ಡಿಪೆಂಡ್ ಆಗೋದಿಲ್ಲ, ಯಾರಿಗೂ ಕೂಡ ಅವರ ವೀಕ್ನೆಸ್ನ ಅವರು ಬಿಟ್ಕೊಡೋದಿಲ್ಲ. ತುಂಬಾ ಸ್ಟ್ರಾಂಗ್ ಆಗಿ, ಚಾಲೆಂಜಿಂಗ್ ಆಗಿ ಅವರು ಬದುಕ್ತಾ ಇದ್ದಾರೆ ಅವರ ಜೀವನದಲ್ಲಿ ಅಂತ ಹೇಳ್ಬೋದು. ದಿಸ್ ಪರ್ಸನ್ ಡಸಂಟ್ ವಾಂಟ್ ಟು ಬೆಂಡ್ ದೇರ್ ನೀಸ್ ಇನ್ ಫ್ರಂಟ್ ಆಫ್ ಎನಿ ಒನ್. ಈ ಥರ ಎನರ್ಜೀಸಲ್ಲಿ ಅವರು ಬದುಕ್ತಾ ಇದ್ದಾರೆ, ಇಂಡಿಪೆಂಡೆಂಟ್ ಆಗಿದ್ದಾರೆ, ಫಿನಾನ್ಷಿಯಲಿ ಅವರು ಸ್ಟೇಬಲ್ ಆಗಿದ್ದಾರೆ. ಸೊ ಫಿನಾನ್ಷಿಯಲಿ ಅವ್ರಿಗೆ ಗ್ರೋತ್ ಆಗ್ತಾ ಇದೆ, ಸಕ್ಸಸ್ ಸಿಗ್ತಾ ಇದೆ, ನೇಮ್ ಸಿಗ್ತಾ ಇದೆ, ಫೇಮ್ ಸಿಗ್ತಾ ಇದೆ, ಸಕ್ಸಸ್ ಆಗ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇವಾಗ ಅವ್ರಿಗೆ ತುಂಬಾ ಆಪ್ಷನ್ಸ್ ಇದೆ, ಚಾಯ್ಸಸ್ ಇದೆ. ಯಾರನ್ನ ಚೂಸ್ ಮಾಡಬೇಕು, ಯಾರನ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಂದರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಗೋಯಿಂಗ್ ಆನ್ ಇನ್ ದೇರ್ ಲೈಫ್ ಅಂತ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆ ನನಗೆ ಮೂನ್ ಎನರ್ಜಿ ಇದೆ. ಎಲ್ಲೋ ಒಂದು ಕಡೆ ಅವರು ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅವರ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ಜೆಲಸಿ ಫೀಲ್ ಇದೆ. ಸೊ ಅವ್ರನ್ನ ಹೇಗೆ ಕೆಳಗಡೆ ಬೀಳ್ಸೋದು, ಅವ್ರನ್ನ ಹೇಗೆ ನಾವು ಬೀಳ್ಸೋದಕ್ಕೆ ತುಂಬ ಜನ ನೋಡ್ತಾ ಇದ್ದಾರೆ ಪ್ರಾಬಬ್ಲಿ. ಯಾಕಂತ ಅಂದರೆ ಕೆಲವೊಂದು ಜನಗಳಿಗೆ ಅವರ ಸಕ್ಸಸ್ನ ನೋಡಿ ತಡ್ಕೊಳಕ್ ಆಗ್ತಲ್ಲ. ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾ ಇರ್ಬೋದು, ಬ್ಲ್ಯಾಕ್ ಸ್ಪೆಲ್ ಮಾಡಿಸ್ತಾ ಇರ್ಬೋದು. ಸೊ ಅವ್ರಿಗೆ ತುಂಬಾ ಗಾಸಿಪ್ಸ್, ರೂಮರ್ಸ್ಗಳನ್ನ ಅವ್ರ ಬಗ್ಗೆ ಹಬ್ಬಿಸ್ತಾ ಇರ್ಬೋದು. ಸೊ ಈ ಥರ ಎನರ್ಜೀಸ್ನ ನೋಡ್ತಾ ಇದ್ದೀನಿ ಬಿಕಾಸ್ ಐ ಹ್ಯಾವ್ ಮೂನ್ ಎನರ್ಜಿ. ಸೊ ಮೂನ್ ಎನರ್ಜಿ ಇರೋದ್ರಿಂದ ನನಗೆ ಕಾಣಿಸ್ತಾ ಇದೆ ದಟ್ ಸಮ್ ಪೀಪಲ್ ಆರ್ ಡೂಯಿಂಗ್ ಬ್ಲ್ಯಾಕ್ ಮ್ಯಾಜಿಕ್ ಫಾರ್ ದೆಮ್. ಆಮೇಲೆ ತುಂಬಾ ಗಾಸಿಪ್ಸ್ ಮಾಡ್ತಾ ಇದ್ದಾರೆ, ರೂಮರ್ಸ್ ಹಬ್ಬಿಸ್ತಾ ಇದ್ದಾರೆ. ಯಾಕಂತಂದರೆ ಅವ್ರ ಸಕ್ಸಸ್ನ ತಡ್ಕೊಳಕ್ ಆಗ್ತಾಯಿಲ್ಲ. ತುಂಬಾ ಜೆಲಸಿ ಫೀಲ್ಸ್ ಇದೆ ಕೆಲವೊಂದು ಜನಗಳಿಗೆ. ಅಥವಾ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಅವರ ಒಂದು ಸಕ್ಸಸ್ನ ತಡ್ಕೊಳಕ್ ಆಗ್ತಾಯಿಲ್ಲ. ದಿಸ್ ಪರ್ಸನ್ ಇಸ್ ಸಮ್ ವಾಟ್ ತುಂಬ ಬ್ರೇವ್ ಇದ್ದಾರೆ, ತುಂಬಾ ಜೆಂಟಲ್ ಆಗಿ ವರ್ಕ್ ಮಾಡ್ತಾರೆ. ಯಾರ ಮುಂದೆನೂ ಕೂಡ ಅವರು ಸೋಲೋದಿಲ್ಲ, ಯಾರ ಮುಂದೆನೂ ಕೂಡ ಅವರು ಅಳೋದಿಲ್ಲ, ಎಮೋಷ್ನಲ್ ಅಂತೂ ಆಗೋದಿಲ್ಲ. ವೆರಿ ಮಚ್ ಇಂಡಿಪೆಂಡೆಂಟ್, ವೆರಿ ಮಚ್ ಸಕ್ಸಸ್ಫುಲ್. ದಿಸ್ ಪರ್ಸನ್ ಇಸ್ ಸಮ್ವೇರ್ ಇವಾಗ ಅವ್ರಿಗೆ ತುಂಬ ವರ್ಷಗಳ ನಂತರ ಅವ್ರಿಗೆ ಸಕ್ಸಸ್ ಸಿಗ್ತಾ ಇದೆ. ಯಾಕಂತಂದರೆ ಅವರು ಮೋರ್ ದೆನ್ 15 to 20 years ಆ ಒಂದು ಸಕ್ಸಸ್ಗೋಸ್ಕರನೇ ವೆಯ್ಟ್ ಮಾಡಿದ್ದಾರೆ. ಸೊ ಯಾವುದ್ರಲ್ಲೂ ಕೂಡ ಅವ್ರಿಗೆ ಖುಷಿ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಅವರ ಲೈಫಲ್ಲಿ ಒಂದು ಗೋಲ್ಡನ್ ಟೈಮ್ ಓಡ್ತಾ ಇದೆ ಅಂತ ಹೇಳ್ಬೋದು. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ತುಂಬ ಪ್ಯಾಷನೇಬಲ್ ಆಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ, ತುಂಬ ಇಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ದೇ ಆರ್ ಫೇಸ್ಡ್ ಎವ್ರಿಥಿಂಗ್. ಸೊ ಅವ್ರು ಮಾಡಿರುವಂಥ ಪ್ರತಿಯೊಂದು ಕರ್ಮ, ಅನ್ಯಾಯಗಳಿಗೆ ಎಲ್ಲದಕ್ಕೂ ಅವ್ರು ಪೇ ಮಾಡಿದ್ದಾರೆ. ಬಟ್ ಇವಾಗ ಅವರ ತಪ್ಪನ್ನ ಅವ್ರು ತಿದ್ಕೊಂಡಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಅಂತ ಅಂದರೆ ಐ ಥಿಂಕ್ ಇವಾಗಂತೂ ಸದ್ಯಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಅಷ್ಟೊಂದು ಟೈಮ್ ಸಿಗ್ತಾ ಇಲ್ಲ. ಲೈಕ್ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಅಥವಾ ನೀವೇನು ಯೋಚನೆ ಮಾಡ್ತಾ ಇದ್ರಾ ಅಂತ ತಿಳ್ಕೊಳ್ಳೋಷ್ಟು ಅವ್ರಿಗೆ ಇವಾಗ ಸದ್ಯಕ್ಕೆ ಅವರ ಮೈಂಡ್ ರಿಲೇಶನ್ಶಿಪ್ ಕಡೆ ಯಾವುದೂ ಕೂಡ ಇಲ್ಲ. ಬಟ್ ಅವರ ಜೀವನದಲ್ಲಿ ದೇರ್ ಸೆಟ್ಲಿಂಗ್, ಅವ್ರು ಸೆಟ್ಲ್ ಆಗಿದ್ದಾರೆ.
ಇವಾಗ ಅವ್ರ ಮನೆಯಲ್ಲಿ ನೋಡ್ತಾ ಇರ್ಬೋದು, ಲೈಕ್ ಮದುವೆ ಪ್ರಪೋಸಲ್ಸ್ನ ನೋಡ್ತಾ ಇರ್ಬೋದು, ಅಥವಾ ಆಲ್ರೆಡಿ ಸೆಟ್ ಆಗ್ತಾ ಇರ್ಬೋದು. ವಿತಿನ್ 2-3-4 ಮಂತ್ಸ್ ಒಳಗಡೆ ಅವ್ರಿಗೆ ಮದುವೆ ಆಗ್ತಾ ಇರ್ಬೋದು, ಅಥವಾ ಸಮಥಿಂಗ್ ಸೆಲೆಬ್ರೇಷನ್ ಇಸ್ ಗೋಯಿಂಗ್ ಆನ್. ಬಟ್ ರೈಟ್ ನೌ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ, ತುಂಬಾ ಸಂಭ್ರಮದಲ್ಲಿದ್ದಾರೆ. ಆ್ಯಂಡ್ ಅವರ ಸುತ್ತಮುತ್ತ ಇರುವಂಥ ಕೆಲವೊಂದು ಜನಗಳಿಗೆ ಅದು ಜಲಸಿ ಆಗ್ತಾ ಇದೆ. ಸೊ ನಾನು ಯಾಕೆ ಆ ಥರ ಲೈಫ್ನ ಲೀಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ, ಆ್ಯಂಡ್ ಹೇಗೆ ಕೆಳಗಡೆ ಬೀಳ್ಸೋದು ಅನ್ನೋದ್ರ ಬಗ್ಗೆ ಎಲ್ಲನೂ ಕೂಡ ಅವರು ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ಯೋಚನೆ ಮಾಡ್ತಾ ಇದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಸಮ್ವಾರ್ ಅವ್ರ ಲೈಫ್ನ ಚಾಲೆಂಜಿಂಗ್ ಆಗಿ ತಗೊಂಡು ಚಾಲೆಂಜಿಂಗ್ ಆಗಿ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್.